ಹೌದು, ಹಾಲನ್ನು ತುಪ್ಪವನ್ನಾಗಿ ಮಾಡಿ ತುಪ್ಪವನ್ನೇ ಮಾರ್ತಾ ಇದ್ದೇನೆ ನಾನು. ಹಾಲನ್ನು ನಾನು ಕೊಡ್ತಾ ಇಲ್ಲ. ಹೌದು, ಹೊರಬರುವ ನೀರಲ್ಲೂ ಕೂಡ ಒಂದು 20% ಮೀಥೇನ್ ಉಳಿದಿರ್ತದೆ. ಇಲ್ಲಿಂದ ಮುಂದೆ ಬಂದು ಈ ಟ್ಯಾಂಕಿ ಬರ್ತದೆ. ಸುಮಾರು 90,000 ಲೀಟರ್ನ ಸ್ಲರಿ ಟ್ಯಾಂಕ್ ಇದು. ಕೃಷಿ ಬದುಕು ಅಂತ ಹೇಳಿದ್ರೆ ಯಾವಾಗಲೂ ಹೋರಾಟದ ಬದುಕು. ಕೃಷಿಯ ಒಟ್ಟಿಗೆ ಅದಕ್ಕೆ ಪೂರಕವಾಗಿ ಉಪಕಸುಬನ್ನ ನಾವು ಮಾಡದೇ ಇದ್ದರೆ ಕೃಷಿಕರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಕನಿಷ್ಠ ಒಂದು 60,000 ರೂಪಾಯಿಯ ಗೊಬ್ಬರ ಗ್ಯಾಸ್ ನನಗೆ ಮೀಥೇನ್ ಲಭ್ಯ ಆಗುತ್ತೆ. ತಿಂಗಳಿಗೆ ಒಂದು 5,000 ರೂಪಾಯಿ ಲೆಕ್ಕ. ನಾಡಿನ ಕೊನೆಯ ನದಿ ಬತ್ತುವವರೆಗೆ ಮನುಷ್ಯನಿಗೆ ದುಡ್ಡನ್ನು ತಿನ್ನಲಾಗುವುದಿಲ್ಲ ಎಂದು ತಿಳಿಯುವುದಿಲ್ಲ ಅನ್ನೋ ಒಂದು ದೊಡ್ಡ ಮಾತಿದೆ. ಸಾಧಾರಣ ಸುಮಾರು 2 ಲಕ್ಷ ರೂಪಾಯಿಯಷ್ಟು ನನಗೆ ಈ ವ್ಯವಸ್ಥೆಯಿಂದ ಉಳಿತಾಯ ಆಗ್ತಾ ಇದೆ. ಪ್ರತ್ಯಕ್ಷ ನೋಡ್ಬೋದು. ಮತ್ತೆ ಗೋಕುಟುಂಬದ ಕಲ್ಚರ್ ಬೇಕು ಅಂತಾದರೂ ನಾವು ಫ್ರೀಯಾಗಿ ಅದನ್ನು ಕೊಡುವಲ್ಲಿ ಬದ್ಧರಿದ್ದೇವೆ. ಇದು ನಿಮ್ಮ ಗೋಶಾಲೆ? ಇದು ನಮ್ಮ ಗೋಶಾಲೆ. ಮುಖ್ಯವಾಗಿ ಸಾಹಿವಾಲ್ ಮತ್ತು ರೆಡ್ ಸಿಂಧಿ ಎರಡನ್ನು ನಾವು ಸಾಕಿಕೊಂಡಿದ್ದೇವೆ. ದೇಶಿ ತಳಿಗಳು. ಇದು ರೆಡ್ ಸಿಂಧಿಯಾ ಸರ್? ಇದು ಹೌದು, ರೆಡ್ ಸಿಂಧಿ. ಓಕೆ, ಸಾಹಿವಾಲ್. ಇದು ನಿಮ್ಮ ಈ ಇನ್ಸಿಮಿನೇಷನ್ ಎಲ್ಲ ಹೇಗೆ ಮಾಡ್ತೀರಾ? ಇನ್ಸಮಿನೇಷನ್ ಅಂತ ಹೇಳಿದ್ರೆ ಹೋರಿ ಕಟ್ಟುವಂತ ವ್ಯವಸ್ಥೆ ನಮ್ಮಲ್ಲಿಲ್ಲ. ಯಾಕಂದ್ರೆ ಸಾಹಿವಾಲ್ ಮತ್ತೆ ಸಿಂಧಿದೆಲ್ಲ ಇಲ್ಲಿ ಸಿಗೋದು ಕಮ್ಮಿ. ಇನ್ಸಮಿನೇಷನ್ಗೆ ಇದು ಸಿಗ್ತದೆ, ಸೆಮೆನ್ ಸಿಗ್ತದೆ. ಹಾಗಾಗಿ ಅದರ ಮುಖಾಂತರವಾಗಿ ಅದಕ್ಕೆ ಸಂಬಂಧಪಟ್ಟವ್ರನ್ನ ಬರ್ಲಿಕ್ಕೆ ಹೇಳಿ ನಾವು ಇಂಜೆಕ್ಷನ್ ಮಾಡ್ತೀವಿ. ಓಕೆ, ನನಗೆ ಈ ರೆಡ್ ಸಿಂಧಿ ಬಗ್ಗೆ ನಾನು ನಿಜ ಹೇಳಬೇಕು ಅಂತ ಹೇಳಿದ್ರೆ ರೆಡ್ ಸಿಂಧಿ ಬಗ್ಗೆ ನಾನು ಹೆಚ್ಚಾಗಿ ಕಾಣಲಿಲ್ಲ. ಇದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಕೊಡ್ಬೋದು ಸರ್? ರೆಡ್ ಸಿಂಧಿ ಅತ್ಯಂತ ಮನುಷ್ಯನಿಗೆ ಹತ್ತಿರವಾದ ಒಂದು ಪ್ರಾಣಿ. ಮುಖ್ಯವಾಗಿ ಪಂಜಾಬ್ ಪ್ರಾಂತ್ಯದಲ್ಲಿ ರೆಡ್ ಸಿಂಧಿಯ ವ್ಯವಸ್ಥೆಗಳಿದ್ದಾವೆ. ಹಾಗಾಗಿ ನಮ್ಮಲ್ಲಿ ನಮ್ಮ ಮನೆಯಲ್ಲೇ ಹುಟ್ಟಿದ ಕರು ಇದು ಮನೆಯಲ್ಲೇ ಹುಟ್ಟಿದ ಕರು. 2ನೇ ಕರು ಒಳಗಡೆ ಇದೆ. ಅತ್ಯಂತ ಸಾಧುವಾಗಿ ಒಳ್ಳೆಯ ರೀತಿಯ ಹಾಲನ್ನು ಕೊಡುವಂತಹ ಒಂದು ಬ್ರೀಡ್ ಇದು. ಒಂದು ಅಪ್ರಾಕ್ಸಿಮೇಟಿಯಾಗಿ ಎಷ್ಟು ಹಾಲು ಕೊಡ್ತದೆ ಸರ್? ಹೇಗೆ ಇದು ಹೊತ್ತಿಗೆ ಒಂದು 6 ರಿಂದ 7 ಲೀಟರ್ ಕೊಡ್ತದೆ. ಸೊ ದಿನಕ್ಕೊಂದು 12 ಲೀಟರ್ ಹಾಲು ಕೊಡ್ತದೆ. ದಿನಕ್ಕೊಂದು 12 ಲೀಟರ್. ಈ ಹಂತದಲ್ಲಿ ನಾನು ಕೇಳಬೇಕು, ಈ ನಿಮ್ಮ ಹಾಲು ಇಲ್ಲಿಂದ ಏನು ನೀವು ಪಡಿತೀರಿ, ಈ ಹಾಲು ನಿಮ್ಮ ಕ್ಯಾಟರಿಂಗ್ ವ್ಯವಸ್ಥೆಗೆ ಹೆಚ್ಚಿನ ಬಳಕೆ ಆಗುತ್ತಾ? ನಾನು ಇದನ್ನು ಮೌಲ್ಯವರ್ಧನೆ ಮಾಡ್ತೇನೆ. ಹೌದು, ಹಾಲನ್ನು ತುಪ್ಪವನ್ನಾಗಿ ಮಾಡಿ ತುಪ್ಪವನ್ನೇ ಮಾರ್ತಾ ಇದ್ದೇನೆ ನಾನು. ಹಾಲನ್ನು ನಾನು ಕೊಡ್ತಾ ಇಲ್ಲ. ಹಾಲಿಂದ ಬೈ ಪ್ರಾಡಕ್ಟ್ ಮಜ್ಜಿಗೆ ನಮ್ಮ ಕ್ಯಾಟರಿಂಗ್ ವ್ಯವಸ್ಥೆಗಳಿಗೆ ಉಪಯೋಗ ಆಗ್ತದೆ. ಅದು ಇಲ್ಲದಿದ್ದರೆ ಒಂದಿಷ್ಟು ಹಸುಗಳು ಕುಡಿತವೆ. ಅವುಗಳಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಹಾಕಿ ನಂತರ ನಾನು ನಮ್ಮ ಕೃಷಿ ವ್ಯವಸ್ಥೆಗಳಿಗೆ ಗೋಬರ್ ಗ್ಯಾಸಿಗೆ ಮತ್ತೆ ಗೋಕೃಪಾಮೃತಕ್ಕೆ ಉಪಯೋಗ ಮಾಡ್ತೀವಿ. ಇದೊಂದು ನಮ್ಮದು ಗೋಬರ್ ಗ್ಯಾಸಿನ ಯೂನಿಟ್. ಗ್ಯಾಸಿನ ಯೂನಿಟ್. ಮುಖ್ಯವಾಗಿ ಇಲ್ಲಿ ಹಟ್ಟಿ ತೊಳೆದ ನೀರು ಮತ್ತು ಗೋಮೂತ್ರ ಎಲ್ಲ ಶೇಖರಣೆಯಾಗಿ ಒಂದು 1/2 ಲೀಟರ್ ಕೂಡ ವ್ಯರ್ಥ ಆಗದ ಹಾಗೆ ಒಂದು ವ್ಯವಸ್ಥೆ ಇಲ್ಲಿ ಟ್ಯಾಂಕಿ ಇದೆ ಕೆಳಗಡೆ. ಹೌದು, ಅದನ್ನು ನಮ್ಮ ಸೆಗಣಿ ಒಟ್ಟಿಗೆ ಮೇಲ್ಗಡೆ ಹಾಕಿ ಅದನ್ನು ಕಲಸಿ ಗೊಬ್ಬರ ಗ್ಯಾಸಿಗೆ ಬಿಡ್ತೇವೆ. ಇಲ್ಲಿ ನೀವು ತಿರುಗಿಸುವಂಥದ್ದಿಲ್ಲ, ಕೈಯಲ್ಲೇ ನಾವು ತಿರುಗಿಸ್ತೇವೆ. ಹೌದು, ಅಂದರೆ ದೇಶಿ ಹಸುವಿನ ಸೆಗಣಿ ಕೈಯಲ್ಲಿ ಮುಟ್ಟಿದಷ್ಟು ಅದರ ಶಕ್ತಿ, ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತದೆ ಅಂತೇಳಿ ಈಗಿನ ವಿಜ್ಞಾನಿಗಳು ಎಲ್ಲ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ನಾವು ಇದನ್ನು ಕೈಯಲ್ಲೇ ತಿರುಗಿಸ್ತೇವೆ. ಮತ್ತೆ ಇದು ಫಸ್ಟ್ ಯೂನಿಟ್ 8 ಕ್ಯೂಬಿಕ್ ಮೀಟರ್ ಇದ್ದು ಇಲ್ಲಿ ಕಾಣ್ತಾ ಇದೆ ಎದುರುಗಡೆ. ಇದರಿಂದ ಹೊರಬರುವ ನೀರಿಗೂ ಕೂಡ ನಾವೊಂದು ಬೇರೆಯಾಗಿ ಗೊಬ್ಬರ ಗ್ಯಾಸ್ನ ಡ್ರಮ್ ಅನ್ನು ಹಾಕಿದ್ದೇವೆ. ಮತ್ತೆ ಇನ್ನೊಂದು, ಹೌದು, ಹೊರಬರುವ ನೀರಲ್ಲೂ ಕೂಡ ಒಂದು 20-30% ಮೀಥೇನ್ ಉಳಿದಿರ್ತದೆ. ಹಾಗಾಗಿ ಮೀಥೇನ್ನ ಸಂಪೂರ್ಣ ಉಪಯೋಗ ನಮಗೆ ಗ್ಯಾಸ್ ಮುಖಾಂತರವಾಗಿ ಸಿಗ್ತದೆ. ಸೊ ಇಲ್ಲಿ ನಾನು ಕೇಳಬೇಕು, ಅವಾಗ ಹೇಳಿದ್ರಿ ನೀವು ವೃತ್ತಿ ಮತ್ತು ಪ್ರವೃತ್ತಿ ಬಗ್ಗೆ. ಈಗ ನಿಮ್ಮ ಕ್ಯಾಟ್ರಿಂಗ್ ಇದಕ್ಕೆ ಇದರಿಂದ ಬಂದಂತಹ ಗೋಬರ್ ಗ್ಯಾಸ್ ಎಷ್ಟು ಮಟ್ಟಿಗೆ ನೀವು ಯೂಸ್ ಮಾಡಬಹುದು? ಇಲ್ಲ ಬರೀ ಮನೆ ಬಳಕೆಗೆ ಮಾತ್ರ ಮಾಡ್ತಾ ಇದ್ದೀರಾ? ಹೇಗೆ? ಮುಖ್ಯವಾಗಿ ಮನೆ ಬಳಕೆಗೆ, ಮತ್ತೆ ಕೆಲಸಗಾರರು ಇರ್ತಾರೆ, ಮತ್ತೆ ಕೆಲವು ಸಣ್ಣ ಕ್ಯಾಟ್ರಿಂಗ್ 10 ರಿಂದ 25 ಜನ ಹೀಗೆಲ್ಲ ಇರುವಾಗ ಎಲ್ಲ ನಮಗೆ ಗೊಬ್ಬರ ಗ್ಯಾಸಲ್ಲಿ ಗ್ಯಾಸ್ ಅಥವಾ ಕಟ್ಟಿಗೆ ಯಾವುದನ್ನು ಉಪಯೋಗ ಮಾಡಬೇಕಾಗಿಲ್ಲ. ಗೊಬ್ಬರ ಗ್ಯಾಸಲ್ಲಿ ರನ್ ಆಗ್ತದೆ. ವೀಕ್ಷಕರೇ, ಇಲ್ಲಿ ನೋಡ್ಬೋದು, ನಮ್ಮ ಭಟ್ರ ಮನೆಯಲ್ಲಿ 4 ದೇಸಿ ಹಸುಗಳಿದೆ. ದೇಸಿ ಹಸುಗಳಿಂದಂತಹ ಬಂದಂತಹ ಗೊಬ್ಬರ ಗ್ಯಾಸು ಹೆಚ್ಚಿನ ಮಟ್ಟದಲ್ಲಿ ಅವರ ಒಂದು ಉಪಯೋಗಕ್ಕೆ, ಅವರ ವೃತ್ತಿ ಮತ್ತು ಪ್ರವೃತ್ತಿಯನ್ನು ಹೇಳಿದ್ರಲ್ಲ, ಆ ಒಂದು ಉಪಯೋಗಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಸುಮಾರು ಒಂದು 60% ಅಂತ ನಾವು ಕನ್ಸಿಡರ್ ಮಾಡ್ಕೊಂಡು, ಖಂಡಿತ 60% ತನಕ ಅದು ಯೂಸ್ ಆಗುತ್ತೆ. ಇದು ಒಂದು ಉಳಿತಾಯವಾಗಿ ವಾರ್ಷಿಕವಾಗಿ ಕನಿಷ್ಠ ಒಂದು 60,000 ರೂಪಾಯಿಯ ಗೊಬ್ಬರ ಗ್ಯಾಸ್ ನನಗೆ ಮೀಥೇನ್ ಲಭ್ಯ ಆಗುತ್ತೆ. ತಿಂಗಳಿಗೆ ಒಂದು 5,000 ರೂಪಾಯಿ ಲೆಕ್ಕ. ಹೌದು, ಅದೇ ಒಂದು ಹೆಚ್ಚಿನ ಮಾತು ಇಲ್ಲಿ. ಹೌದು, ಇದು ನಿಮ್ಮ 2ನೇ ಯೂನಿಟ್. ನೀವು ಅದರಿಂದ 2ನೇ ಯೂನಿಟ್. ಈ ಭಾಗದಲ್ಲಿ, ಮೇಲ್ಭಾಗದಲ್ಲಿ ಪ್ರಥಮ ಹಂತದ ಮೀಥೇನ್ ಉಪಯೋಗ ಆದ ನಂತರ ಇದಕ್ಕೆ ಬರ್ತದೆ. ಇದರಿಂದ ನಮ್ಮ ಈ ಟ್ಯಾಂಕಿಗೆ ಬರ್ತದೆ. ನಮ್ಮ ತರಕಾರಿ ಇತ್ಯಾದಿ ಸಣ್ಣ ಕೃಷಿ ವ್ಯವಸ್ಥೆಗಳಿಗೆ ಅಥವಾ ಹಣ್ಣಿನ ಗಿಡಗಳಿಗೆ, ಹೂವಿನ ಗಿಡಗಳಿಗೆ ಬಕೆಟಲ್ಲಿ ತೆಗೆದು ಹಾಕುವ ಹಾಗೆ
ಇಲ್ಲಿಂದ ಮುಂದೆ ಬಂದು ಈ ಟ್ಯಾಂಕಿ ಬರ್ತದೆ. ಇದು ಸುಮಾರು 90,000 ಲೀಟರ್ನ ಸ್ಲರಿ ಟ್ಯಾಂಕ್ ಇದು. ಓಕೆ. ಮಧ್ಯದ ಯೂನಿಟ್ ಪ್ರತ್ಯೇಕವಾಗಿದೆ ಗೋಬರ್ ಗ್ಯಾಸ್ ಇದ್ದು. ಇದು ಸ್ಲರಿ ಇದೆ. ಇದರಲ್ಲಿ ಸ್ಲರಿ ಪಂಪ್ ಮುಖಾಂತರವಾಗಿ ನಾನು ಆಗಲೇ ಹೇಳಿದ ಹಾಗೆ ಯೂಸೇಜ್ ವಾಟರ್ ಟ್ಯಾಂಕ್ ಅಂತ ನಾನು ಹೇಳಿದೆ. ಹೌದು. ಅದಕ್ಕೆ ಶಿಫ್ಟ್ ಮಾಡ್ತೇವೆ ನಾವು. ಇದರಿಂದ ಮ್ಯಾನ್ಯುವಲಿ ಶಿಫ್ಟ್ ಮಾಡ್ತೀರಾ ಅಥವಾ ಮೋಟರ್ ಇದೆ, ಪಂಪ್ ಇದೆ, ಪಂಪಿನ ಮುಖಾಂತರ ಶಿಫ್ಟ್ ಮಾಡ್ತೇವೆ. ಓಕೆ. ಅಲ್ಲಿಂದ ಎಲ್ಲ ತೋಟದ ಎಲ್ಲ ಭಾಗಕ್ಕೂ ಹೋಗ್ತದೆ. ಒಂದು ಸುಮಾರು 3.5 ಎಕರೆಗೆ ಪೈಪ್ ಲೈನ್ ಮಾಡಿ ಪ್ರತಿಯೊಂದು ಗಿಡದ ಬುಡಕ್ಕೂ ಬಿಡುವ ಹಾಗೆ ಹೋರ್ಸಲ್ಲಿ ನಾವು ಬಿಡ್ತೇವೆ. ಫೋರ್ಸಲ್ಲಿ ಬಿಡ್ತೀವಿ. ಓಕೆ. ಇದು ಒಂದು ಈ ಗೋಬರ್ ಗ್ಯಾಸ್ ಯೂನಿಟ್ ನ ಒಂದು ಸೆಟಪ್. ಹೌದು. ಈ ಸೆಟಪ್ಗಳು ಇದು ಕೂಡ ನೀವು ಈ ಸಾವಯವ ಕೃಷಿ ಶುರುವಾದ್ನಿಂದ ಇದ್ದಂತದ ಅಥವಾ ಇಲ್ಲ, ನಾವು ಹಂತ ಹಂತವಾಗಿ ಬದಲಾವಣೆ ಮಾಡ್ಕೊಂಡು ಹೋಗಿದ್ದೇವೆ. ಅಂದ್ರೆ ಜೋಡಣೆ ಮಾಡ್ಕೊಂಡು ಬಂದಿರೋದು. ಕೃಷಿಗೆ ಪೂರಕವಾಗಿ ಒಂದು ಸಲ ನಮಗೆ ಇನ್ವೆಸ್ಟ್ಮೆಂಟ್ ಆದ್ರೂ ಕೂಡ, ಬಂಡವಾಳ ಜಾಸ್ತಿ ಬೇಕಾದ್ರೂ ಕೂಡ, ಇದು ನಿತ್ಯ ನಿರಂತರವಾಗಿ ಮತ್ತೆ ಬಂಡವಾಳ ಹಾಕಬೇಕಾಗಿಲ್ಲ. ನಮಗೆ ಪ್ರತಿ ವರ್ಷವೂ ಕೂಡ ಸುಮಾರು ಒಂದು 50,000 ರಿಂದ 60,000 ರೂಪಾಯಿ ತೋಟದ ಬುಡ ಬಿಡಿಸೋದು ಅಥವಾ ಮಗದೊಂದು ಅಂತ ಹೇಳಿ ಹಾಗೆ ನಮಗೆ ಉಳಿತಾಯ ಆಗ್ತದೆ. ಮತ್ತೆ ಈ ಗೊಬ್ಬರವನ್ನು ತಯಾರು ಮಾಡೋದು, ಗೊಬ್ಬರವನ್ನು ತೋಟಕ್ಕೆ ಹಾಕೋದು, ಆ ಕೆಲಸ ಕೂಡ ಸುಮಾರು 1,00,000 ರೂಪಾಯಿಯಷ್ಟು ಬೇಕಾಗ್ತದೆ ವರ್ಷಕ್ಕೆ. ಸಾಮಾನ್ಯವಾಗಿ ಸಾಧಾರಣ ಸುಮಾರು 2 ಲಕ್ಷ ರೂಪಾಯಿಯಷ್ಟು ನನಗೆ ಈ ವ್ಯವಸ್ಥೆಯಿಂದ ಉಳಿತಾಯ ಆಗ್ತಾ ಇದೆ ಖಂಡಿತ. ಓಕೆ. ಇದೊಂದು ಯೂಸೇಜ್ ವಾಟರ್ ಟ್ಯಾಂಕ್ ಅಂತೇಳಿ. ಈ ಟ್ಯಾಂಕಾ? ಹೌದು, ಈ ಟ್ಯಾಂಕು ನಮ್ಮ ನೀರಿನ ಒಂದು ಸದುಪಯೋಗ ಹೇಗೆ ಮಾಡಬೇಕು ಅನ್ನೋ ಒಂದು ವ್ಯವಸ್ಥೆಯನ್ನು ಇಲ್ಲಿ ನಾವು ಕಲ್ಪನೆ ಮಾಡಿಕೊಂಡಿದ್ದೇವೆ. ದಿನೇಶ, ನಮ್ಮ ಕೈ ತೊಳೆದ ನೀರು, ಸ್ನಾನದ ನೀರು ಎಲ್ಲವೂ ಕೂಡ ಈ ಟ್ಯಾಂಕಿಗೆ ಬಂದು ಬೀಳ್ತದೆ. ಈ ಟ್ಯಾಂಕಿಗೆ ಇನ್ನೊಂದು ನಮ್ಮ ಗೋಬರ್ ಗ್ಯಾಸ್ನ ಸ್ಲರಿ ಕೂಡ ಬಂದು ಬೀಳ್ತದೆ. ಅದೆರಡು ಮಿಕ್ಸ್ ಆಗಿ ಡೈಲ್ಯೂಟ್ ಆಗಿ ನಾವು ಇಡೀ ತೋಟಕ್ಕೆ ಇದನ್ನು ಪೈಪ್ ಮುಖಾಂತರವಾಗಿ ಕೊಡ್ತೇವೆ. ಹಾಗಾಗಿ ಎಲ್ಲ ನೀರಿನ ಸದುಪಯೋಗವನ್ನು ನಾವು ಇಲ್ಲಿ ಪಡೀತಾ ಇದ್ದೇವೆ. ಇಲ್ಲಿ ನೀವು ತೊಳೆದಂತ ಎಲ್ಲಾ ನೀರು ಇಲ್ಲಿಗೆ ಬರ್ತದೆ. ಹೌದು. ಇದಿಲ್ಲ ಯಾವುದು ಟಾಯ್ಲೆಟ್ ಇದೊಂದು ಮಲಮೂತ್ರ ಇರೋದಿಲ್ಲ. ಬಾಕಿ ಇದೆಲ್ಲ ಗೋಬರ್ ಗ್ಯಾಸ್ ಇಂದು ಇಲ್ಲಿ ಬಂದ್ಬಿಟ್ಟು ಸ್ಲರಿ. ಹೌದು, ಗೋಬರ್ ಗ್ಯಾಸಿನ ಸ್ಲರಿ ಕೂಡ ಇಲ್ಲಿ ಬರ್ತದೆ. ಇದೆರಡು ಇಲ್ಲಿಂದ ಮಿಕ್ಸ್ ಅಪ್ ಆಗ್ಬಿಟ್ಟು ಹೌದು ಡೈಲ್ಯೂಟ್ ಆಗಿ ಇಡೀ ತೋಟಕ್ಕೆ ಪೈಪ್ ಮುಖಾಂತರ. ಇಲ್ಲಿಂದ ಏನು ಫಿಲ್ಟ್ರೇಷನ್ ಏನಾದ್ರು ಕೊಡ್ತೀರಾ ಅಥವಾ ಪೈಪ್ ಮುಖಾಂತರವಾಗಿ ಕೊಡೋದ್ರಿಂದ ಫಿಲ್ಟ್ರೇಷನ್ ಅಗತ್ಯ ಇಲ್ಲ ನಮಗೆ. 2 ಇಂಚಿನ ಪೈಪು ಅಡಿಗಡೆ ಹಾಕಿ ಅಲ್ಲಿಂದ 1.5 ಇಂಚು ಟೇಕಪ್ ತಗೊಂಡು 1 ಇಂಚಿನಿಂದ ನಾವು ಸ್ಲರಿ ಪಂಪನ್ನು ಆನ್ ಮಾಡಿ ಪ್ರತಿ ಗಿಡಕ್ಕೂ ನೀವು ಹಿಡಿತಾ ಹೋಗ್ತೇವೆ. ಡ್ರೆಂಚ್ ಮಾಡುವ ನಮ್ಮ ಪುರುಸೊತ್ತಿನ ಟೈಮ್ನಲ್ಲಿ. ಯಾಕಂತೇಳಿ ಇದರಲ್ಲೂ ಸುಮಾರು 1 ಲಕ್ಷ ಲೀಟರ್ನ ಕೆಪಾಸಿಟಿ ಇದು. 1 ಲಕ್ಷ ಲೀಟರ್? ಹೌದು. ಒಂದು 2 ತಿಂಗಳವರೆಗೆ ನಾವು ಅದನ್ನ ಬಿಡದೆ ಇದ್ರೂ ಕೂಡ ಫುಲ್ ಆಗೋದಿಲ್ಲ ಅದು. ಹಾಗಾಗಿ ನಮ್ಮ ಯಾವಾಗ ಪುರುಸೊತ್ತಿರುತ್ತೆ ಆವಾಗ ಅದನ್ನ ಬಿಡುವಂತ ವ್ಯವಸ್ಥೆ ಮಾಡ್ತೇವೆ. ಇಡೀ ತೋಟಕ್ಕೆ ವರ್ಷಕ್ಕೊಂದು 3 ಸಲ ಕೊಡುವ ಹಾಗೆ ವ್ಯವಸ್ಥೆ ಆಗಿದೆ. ತೋಟ ಮತ್ತೆ ಗದ್ದೆಗಳಿಗೆ ಎಲ್ಲವೂ. ನಾನು ಈ ಹಂತದಲ್ಲಿ ಕೇಳಬೇಕು ಅಂತ ಹೇಳಿದ್ರೆ, ನಿಮ್ಮ ಈ ಸಾವಯವ ಕೃಷಿ ಸ್ಟಾರ್ಟ್ ಆಗಿ ಒಂದು ಅಂದಾಜು ಒಂದು 30 ವರ್ಷ ಆಯಿತು. 30 ವರ್ಷ. ಇದು ಕ್ಯಾಟ್ರಿಂಗ್ ಸ್ಟಾರ್ಟ್ ಆಗಿ ಒಂದು 25 ವರ್ಷ ಆಯಿತು. ಅಂದ್ರೆ ಕೃಷಿಯ ಒಂದು ಒಟ್ಟಿಗೆ ಸ್ಟಾರ್ಟ್ ಆದ್ರಿಂದ ನೀವೊಂದು ಈ ಐಡಿಯಾ ಮಾಡ್ಕೊಂಡು ಈ ಒಂದು 2 ಇದು ಒಟ್ಟಿಗೆ ಇರಲಿ ಅನ್ನೋ ಒಂದು ಐಡಿಯಾ ಇತ್ತು. ಹೌದು. ಯಾಕಂತ ಹೇಳಿದ್ರೆ ನೀವು ಮೊದಲೇ ಅದನ್ನ ಮಾಡಿದಾಗ ಇದು ಗೊತ್ತಿರುವುದಿಲ್ಲಲ್ಲ ಅಂತೇಳಿ ಆ ಒಂದು ಕೃಷಿ ಬದುಕು ಅಂತ ಹೇಳಿದ್ರೆ ಯಾವಾಗಲೂ ಹೋರಾಟದ ಬದುಕು. ಕೃಷಿಯ ಒಟ್ಟಿಗೆ ಅದಕ್ಕೆ ಪೂರಕವಾಗಿ ಉಪಕಸುಬನ್ನ ನಾವು ಮಾಡದೇ ಇದ್ರೆ ಕೃಷಿಕರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೃಷಿಯ ಜೊತೆಗೆ ಒಂದು 3-4 ಉಪಕಸುಬುಗಳನ್ನ ಮಾಡಿಕೊಂಡಿದ್ರೆ ಕೃಷಿಯನ್ನ ಒಂದು ವ್ಯವಸ್ಥಿತವಾಗಿ ಮಾಡ್ಕೊಂಡು ಹೋಗ್ಬೋದು ಅಂತೇಳಿ ನನ್ನ ಸ್ಪಷ್ಟ ಅಭಿಪ್ರಾಯ. ಒಂದು ನಿರಂತರವಾದಂತ ಆದಾಯ ಒಟ್ಟಿಗೆ ಇದ್ರೆ ಕೃಷಿಯನ್ನು ಕೂಡ ನೀವು ಸಂಭ್ರಮಿಸಿಕೊಂಡು ಮಾಡಬಹುದು. ಇದೊಂದು ಗೋಕೃಪಾಮೃತ ಅಂತ ಹೇಳಿ ಎಲ್ರಿಗೂ. ಗೋಕೃಪಾಮೃತ ಇತ್ತೀಚಿನ ದಿನಗಳಲ್ಲಿ ಸಾಧಾರಣ ಎಲ್ಲರಿಗೂ ಒಂದು ಮಾಹಿತಿ ಇದೆ. ಗೋಕೃಪಾಮೃತ ಅಂತ ಹೇಳಿದ್ರೆ, ಕೃಪಾಮೃತ ಅಂತ ಹೇಳಿದ್ರೆ 1 ಲೀಟರ್ನಷ್ಟು ಕಲ್ಚರ್ ಅಂದ್ರೆ ಗೋಪಾಲ್ ಬಾಯಿ ಸುತಾರಿಯಾ ಅಂತ ಗುಜರಾತಿನವರು ಗೀರ್ ದನಗಳನ್ನು ಸಾಕಿಕೊಂಡು ನಮಗೆಲ್ಲರಿಗೂ ಗೊತ್ತಿದೆ. ಅವರು ಸಂಶೋಧನೆ ಮಾಡಿದಂತಹ ಒಂದು ಕಲ್ಚರ್ ಅದು. ಅದನ್ನು 1 ಲೀಟರ್ನಷ್ಟು, ಆಮೇಲೆ 2 ಲೀಟರ್ ದೇಶಿ ಹಸುವಿನ ಮಜ್ಜಿಗೆ, 2 kg ಸಾವಯವ ಬೆಲ್ಲ, ಇದನ್ನು ಬಳಕೆ ಮಾಡಿ ದಿವಸಕ್ಕೆ 3 ಸಲ, ಇದು 200 ಲೀಟರ್ನ ಡ್ರಮ್ಮು, ದಿವಸಕ್ಕೆ 3 ಸಲ ಪ್ರದಕ್ಷಿಣಾಕಾರವಾಗಿ ಅದನ್ನು ತಿರುಗಿಸಿ 1 ವಾರ ಇಡಬೇಕು. ಆಮೇಲೆ ಅದರಲ್ಲಿ ಮತ್ತೊಂದು ಲೀಟರ್ನಷ್ಟು ಕಲ್ಚರನ್ನು ತೆಗೆದಿಡೋದು ಮತ್ತು ಇದನ್ನು ಉಪಯೋಗ ಮಾಡೋದು. ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಈ ಗೋಕೃಪಾಮೃತವನ್ನು ಈ ಸ್ಲರಿ ಟ್ಯಾಂಕಿಗೆ ನಾವು ಹಾಕ್ತಾ ಇದ್ದೇವೆ. ಇಲ್ಲಿ ತಯಾರಿಸ್ಬಿಟ್ಟು ಇಲ್ಲೇ ಹಾಕ್ತೀವಿ ನಾವು. ಅಲ್ಲೇ ಮಲ್ಟಿಪ್ಲೈ ಆಗಿ ನಮಗೆ ಇಡೀ ಕೃಷಿ ಭೂಮಿಗೆ ಲಭ್ಯ ಆಗ್ತದೆ. ಮತ್ತೆ ನೀವು ಈ ಕಲ್ಚರ್ನ ಹೇಗೆ ಮಲ್ಟಿಪ್ಲೈ ಮಾಡ್ತೀರಾ? ಅದು 1 ಲೀಟರ್ನಷ್ಟು ನಾವು ಇದನ್ನು ಕಲ್ಚರ್ ತೆಗೆದಿಡ್ತೇವೆ. ನಂತರ ಹೌದು, 1 ವಾರದ ನಂತರ 1 ಲೀಟರ್ನಷ್ಟು ತೆಗೆದಿಡೋದು, ಇದನ್ನು ಇಲ್ಲಿ ಇದಕ್ಕೆ ಉಪಯೋಗ ಮಾಡೋದು. ಆಮೇಲೆ ಆ 1 ಲೀಟರ್ಗೆ ಮತ್ತೆ 2 ಲೀಟರ್ ಮಜ್ಜಿಗೆ ಮತ್ತೆ 2 kg ಬೆಲ್ಲ ಹಾಕಿ ಮತ್ತೆ ಇಡೋದು. ಹಾಗೆ ನಿರಂತರವಾಗಿ
ಈ ವ್ಯವಸ್ಥೆ ನಡೀತಾ ಹೋಗ್ತದೆ, ನಿರಂತರವಾಗಿ ನಡೀತಾ ಇದೆ. ತೀರಾ ಅನಿವಾರ್ಯ ತರಕಾರಿಗೆ ಅಥವಾ ಮತ್ತೊಂದಕ್ಕೆ ಬೇಕಾದರೆ ಇದನ್ನು ಇಲ್ಲಿಂದ ತೆಗೆದು ಬಾಟ್ಲಿಯಲ್ಲಿ ಸ್ಪ್ರೇ ಮಾಡ್ತೇವೆ. ಸ್ಪ್ರೇ ಮಾಡ್ತೀವಿ. ವೀಕ್ಷಕರೇ, ಗೋಕೃಪಾಮೃತದ ಬಗ್ಗೆ ನಾವು ಈಗಾಗಲೇ ಹೆಚ್ಚಿನ ವಿಡಿಯೋಗಳನ್ನು ಹಾಕಿದ್ದೀವಿ. ಸೊ ಹಾಗಾಗಿ ಅದರ ಬಗ್ಗೆ ನಿಮಗೆಲ್ಲರಿಗೂ ಮಾಹಿತಿ ಇರುತ್ತೆ ಅಂತ ತಿಳ್ಕೊಳ್ತೀನಿ. ಜೊತೆಗೆ ಕರಾವಳಿ ಭಾಗದಲ್ಲಿ ಇಲ್ಲಿ ನೋಡಬೇಕು ಅಂತ ನೀವು ಖುದ್ದಾಗಿ ಎಲ್ಲರೂ ನೋಡಬೇಕು ಅಂತ ಹೇಳಿದಾಗ ಬೇಕಾದ್ರೆ ಇಲ್ಲಿ ಸುಮಾರು ರೈತರು ಕಾಂಟ್ಯಾಕ್ಟ್ಗಳು ನೀವು ನೋಡಿರ್ತೀರ. ಅದ್ರ ಜೊತೆಗೆ ಇಲ್ಲೂ ಕೂಡ ಬಂದುಬಿಟ್ಟು ಗೋಕೃಪಾಮೃತವನ್ನು ಹೇಗೆ ತಯಾರಿಸ್ತಾರೆ ಅನ್ನೋದ್ರ ಬಗ್ಗೆ ಪ್ರಾತ್ಯಕ್ಷಿಕೆಯನ್ನು ನೋಡ್ಬೋದು. ಮತ್ತು ಗೋಕೃಪಾಮೃತ ಕಲ್ಚರ್ ಬೇಕು ಅಂತಾದರೂ ನಾವು ಫ್ರೀಯಾಗಿ ಅದನ್ನು ಕೊಡುವಲ್ಲಿ ಬದ್ಧರಿದ್ದೇವೆ. ಶ್ರೀನಿವಾಸ್ ಭಟ್ರವ್ರ ಹತ್ರ ನಿಮಗೆ ಫ್ರೀಯಾಗಿ ಗೋಕೃಪಾಮೃತದ ಕಲ್ಚರ್ ಕೂಡ ಲಭ್ಯವಾಗುತ್ತದೆ. ಪ್ರಪಂಚಕ್ಕೆ ವಿಷಮುಕ್ತ ಸಮಾಜ ನಿರ್ಮಾಣ ಮಾಡುವಲ್ಲಿ ರೈತರ ಕೊಡುಗೆ ಎಷ್ಟು ದೊಡ್ಡದಿದೆಯೋ ಅಷ್ಟೇ ಅದನ್ನು ಉಪಯೋಗ ಮಾಡುವಂತಹ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರಬೇಕು. ಯಾಕಂತ ಹೇಳಿದರೆ ರೈತ ಬೆಳೀತಾನೆ, ಸಾವಯವದಲ್ಲಿ ಬೆಳೆದರೆ ಅವನಿಗೆ ಮಾರ್ಕೆಟಿಂಗ್ ಮಾಡುವಂತಹ ಸಮಸ್ಯೆಗಳು ಹಲವಾರಿದ್ದಾವೆ. ಆ ಮಾರ್ಕೆಟಿಂಗ್ ಮಾಡುವಲ್ಲಿ ಸೋತು ಹೋದರೆ ಅವ ಬೆಳೆಯುವುದನ್ನೇ ಬಿಡ್ತಾನೆ. ಹಾಗಿರುವಾಗ ಈ ರೈತರ ಹೊಲಗಳನ್ನು ಭೇಟಿ ಮಾಡುವ ಸಂದರ್ಭದಲ್ಲಿ ನಿಜವಾದ ಆಸಕ್ತಿ ಇದ್ದವರು ಮಾತ್ರ ನಮ್ಮನ್ನು ಸಂಪರ್ಕ ಮಾಡಿ, ನಾವು ಖಂಡಿತವಾಗಲೂ ಅದಕ್ಕೆ ಸಲಹೆ ಸೂಚನೆಗಳನ್ನು ಕೊಡ್ತೇವೆ. ಸಾವಯವ ಕೃಷಿ ಅನ್ನೋದು ದೊಡ್ಡ ಪರ್ವತ ಅಲ್ಲ, ಸುಲಭವಾಗಿ ಮಾಡುವಂತಹ ಕೃಷಿ. ಮುಖ್ಯವಾಗಿ ಆ ಮನಸ್ಸನ್ನು ಒಗ್ಗಿಸಿಕೊಳ್ಬೇಕು. ನನ್ನ ಬದುಕು ಯಾವ ಥರ ಇರಬೇಕು ಅದನ್ನು ನಿರ್ದೇಶನ ಮಾಡುವವ ನಾನೇ ಆಗಿರಬೇಕು. ಇನ್ನೊಬ್ಬ ಪಕ್ಕದ ಮನೆಯವನೋ ಅಥವಾ ಮತ್ತೊಬ್ಬನೋ ನಿರ್ದೇಶನ ಮಾಡಬಾರ್ದು. ಅತ್ಯಂತ ಕಡಿಮೆ ವ್ಯವಸ್ಥೆಯಲ್ಲಿ ಬದುಕುವಂತಹ ಒಂದು ಛಾತಿಯನ್ನು ನಾವು ಬೆಳೆಸ್ಕೊಳ್ಬೇಕು. ಪ್ರಕೃತಿ ಇರುವುದು ನಮ್ಮ ಪೋಷಣೆಗಾಗಿ ವಿನಃ ನಮ್ಮ ಘೋಷಣೆಗಾಗಿ ಅಥವಾ ನಾವು ಅದನ್ನು ಶೋಷಣೆ ಮಾಡೋದಕ್ಕಾಗಿ ಅಲ್ಲ. ಹಾಗಾಗಿ ಪ್ರಕೃತಿಯಲ್ಲಿ ಬದುಕುವಂತಹ ಎಲ್ಲ ಪಶು ಪಕ್ಷಿ ಪ್ರಾಣಿಗಳಿಗೂ ಕೂಡ ದಯೆಯನ್ನು ಇಟ್ಟುಕೊಂಡು, ಅವುಗಳ ಬಗ್ಗೆ ಕರುಣೆಯನ್ನು ಇಟ್ಟುಕೊಂಡು ಅವು ಬದುಕಬೇಕು ಈ ಪ್ರಪಂಚದಲ್ಲಿ ಅನ್ನುವ ಕಲ್ಪನೆ ಇಟ್ಟುಕೊಂಡು ಈ ಕೃಷಿಗೆ ಇಳಿದ್ರೆ ತನ್ಮೂಲಕವಾಗಿ ಕೃಷಿಯ ಮುಖಾಂತರವಾಗಿ ನಾವು ಬದುಕನ್ನು ಸ್ವಸ್ಥ ಸಮಾಜ ನಿರ್ಮಾಣ ಮಾಡುವಲ್ಲಿ ಪ್ರಯತ್ನ ಮಾಡಲಿಕ್ಕೆ ಯಶಸ್ಸಾಗ್ತೇವೆ. ಗಾಂಧೀಜಿ ಹೇಳಿದ್ದಾರೆ, ಈ ಭೂಮಿ ನಮ್ಮ ತಾತ ಮುತ್ತಾತರಿಂದ ಬಂದ ಬಳುವಳಿಯಲ್ಲ, ಮೊಮ್ಮಕ್ಕಳಿಂದ ಎರವಲು ಪಡೆದದ್ದು ಅಂತ ಹೇಳಿ. ಮಕ್ಕಳು ಮೊಮ್ಮಕ್ಕಳಿಂದ ಎರವಲು ಪಡೆದದ್ದನ್ನು ಅದೇ ರೀತಿಯಲ್ಲಿ ಸುಸ್ಥಿತಿಯಲ್ಲಿ ನಾವು ಕೊಡುವಂತಹ ಜವಾಬ್ದಾರಿ ನಮ್ಮ ಕೃಷಿಕರಿಗೂ ಮತ್ತು ಸಮಾಜದ ಎಲ್ಲ ಮಾನವ ವ್ಯವಸ್ಥೆಗೂ ಕೂಡ ಸೇರಿದ್ದು. ಹಾಗಿರುವಾಗ ಕೃಷಿ ಅನ್ನೋದು ಒಂದು ಭೋಗದ ವಸ್ತು ಆಗದೆ ಅದರಲ್ಲಿ ಋಷಿ ಸದೃಶ್ಯವಾದ ಜೀವನವನ್ನು ಮಾಡಿಕೊಂಡು ತನ್ಮೂಲಕವಾಗಿ ಸರಳ ಬದುಕನ್ನು ನಾವು ಅಳವಡಿಸಿಕೊಳ್ಳುವುದರಿಂದ ಈ ಭೂಮಿ ಮತ್ತಷ್ಟು ಕಾಲ ಬಾಳ್ವಿಕೆ ಬರಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂತಂದರೆ ಪ್ರಪಂಚ ಮುಳುಗಿ ಹೋಗುವಾಗ, ಉದಾಹರಣೆ ಹೇಳುವುದಾದರೆ, ಕಾಡಿನ ಕೊನೆಯ ಮರ ಉರುಳುವವರೆಗೆ ನಾಡಿನ ಕೊನೆಯ ನದಿ ಬತ್ತುವವರೆಗೆ ಮನುಷ್ಯನಿಗೆ ದುಡ್ಡನ್ನು ತಿನ್ನಲಾಗುವುದಿಲ್ಲ ಎಂದು ತಿಳಿಯುವುದಿಲ್ಲ ಅನ್ನೋ ಒಂದು ದೊಡ್ಡ ಮಾತಿದೆ. ಹಾಗಾಗಿ ಕಾಡನ್ನಾಗಿ ಉಳಿಸುವ, ನದಿಯನ್ನಾಗಿ ಉಳಿಸುವ, ಅದನ್ನು ಬತ್ತಿಸುವಂತಹ ಪ್ರಯತ್ನ ನಾವು ಮಾಡದೆ ಪ್ರಪಂಚದ ಎಲ್ಲ ಸಕಲ ಚರಾಚರ ಜೀವಿಗಳೊಟ್ಟಿಗೆ ಬದುಕುವಂತಹ ಪ್ರವೃತ್ತಿ ನಮ್ಮದಾಗಲಿ, ನಮ್ಮ ಮನಸ್ಥಿತಿ ನಮ್ಮದಾಗಲಿ, ನಮ್ಮ ನಡೆ ನುಡಿ ಎಲ್ಲವೂ ಸರಳವಾಗಿರಲಿ. ಬದುಕುವಂತಹ ವ್ಯವಸ್ಥೆಯನ್ನು ಆದಷ್ಟು ಸರಳ ರೀತಿಯಲ್ಲಿ ಬದುಕಿಕೊಂಡು ತನ್ಮೂಲಕವಾಗಿ ಸಮಾಜಕ್ಕೆ ಒಂದು ಕೊಡುಗೆ ಕೊಡುವ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.